ಇದು ಕೂಡ ಏನಿದೆ ಆಗಿದೆ ಅಂದರೆ ಖಾದಿ ಬಟ್ಟಿದೆ ಇದೆ, ಕಲರ್ ಇದೆ, ಎಲ್ಲ ಇದೆ. ಇದು ಕೊಳೆ ಆಗಿದೆ. ಯಾಕೆ ಕೊಳೆ ಆಗಿದೆ ಅಂತಂದರೆ ಇದರಲ್ಲಿ ಆರಿಸುವಾಗ ಹೂವುಗಳು ಹಾಕ್ತೀವಿ. ಹೂವುಗಳು ಹಾಕೋದ್ರಿಂದ ಜಾಸ್ತಿ ಟೈಟಾಗಿ ಕಟ್ಟೋದ್ರಿಂದ ಮಳೆ ಬರೋದ್ರಿಂದ ಏನಾಗ್ಬಿಡ್ತದೆ, ಇದು ಕಿಟ್ಟೋಗ್ಬಿಡ್ತದೆ. ಇದರ ಬಣ್ಣದ ಮಹತ್ವ ಕಳ್ಕೊಂಡ್ಬಿಡ್ತದೆ. ಆದರೆ ಇದು ಏನಾಗ್ತದೆ, ಇಂಥ ರಾಷ್ಟ್ರಧ್ವಜಗಳನ್ನು ಮತ್ತೆ ಬಳಸಂಗಿಲ್ಲ. ಇದನ್ನು ಡ್ಯಾಮೇಜ್ ಫ್ಲಾಗ್ ಅಂತ ಹೇಳ್ತೀವಿ ನಾವು. ಇದೇನಪ್ಪ ಅಂದರೆ ಮಕ್ಕಳಿಗೆ ತೋರ್ಸಾಗ ಅಥವಾ ನಾವು ಕ್ಲಾಸ್ ಮಾಡುವಾಗ, ಏನೋ ಮಾಡುವಾಗ, ರ್ಯಾಲಿ ಮಾಡುವಾಗ, ನಾಟಕ ಮಾಡುವಾಗ ಅಂತ ಟೈಮ್ನಾಗ ಬಳಸ್ಬೇಕು ಅಷ್ಟೇ. ಇಲ್ಲ ರಾಷ್ಟ್ರ ಕಮ್ಮಿ ಬಳಸಂಗಿಲ್ಲ, ಕಮ್ಮಿ ಬಳಸಂಗಿಲ್ಲ. ಹೌದಾ? ಅನ್ಬೋದಾ? ಎಷ್ಟು ಗಂಟೆಗೆ ಆರಿಸ್ಬೇಕು ಸರ್? ಯಾವ್ಯಾವ ಸಮಯದಲ್ಲಿ ಆರಿಸ್ಬೇಕು? 2 ರಾಷ್ಟ್ರೀಯ ಹಬ್ಬಗಳು. ಒಂದು 15ನೇ ಆಗಸ್ಟ್, ಎರಡನೇದು 26ನೇ ಜನವರಿ. ಇಡೀ ಭಾರತ ದೇಶದ ಪ್ರತಿ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಅವತ್ತಿನ ದಿನ ಏನಪ್ಪಾ ಅಂದರೆ ರಾಷ್ಟ್ರಧ್ವಜವನ್ನು ಹಾರಿಸಿ ಗೌರವಿಸ್ತಾರೆ. ನಮ್ಮ ಕರ್ನಾಟಕದಲ್ಲಿ ಮತ್ತೆ ಇನ್ನು 2 ಹಬ್ಬಗಳನ್ನು ಆಚರಣೆ ಮಾಡುತ್ತೆ ಎಕ್ಸ್ಟ್ರಾ. ಹೌದಲ್ವಾ? ಅವು ಯಾವ? ಈಗ ಹೈದರಾಬಾದ್ ಕರ್ನಾಟಕ ಹೋಗಿ ಏನಾಗಿದೆ, ಕಲ್ಯಾಣ ಆದರೆ ಬೇಡ ನಾವು 4 ಬಂದು ಮಾಡೋದು ಒಳ್ಳೇದು. ಅದು ನಿಮಗೆ ಮಾಹಿತಿ ಇರಲಿ ಯಾವಾಗ ಆರಿಸ್ಬೇಕಂತ. ಸರಿನಾ? ಮತ್ತು ಸರ್ ಅವ್ರು ಸರ್ ಹೇಳೋಗ್ರಿ ಅದಲ್ವಾ? ಆರಿಸದೆ 4 ಇಂಪಾರ್ಟೆಂಟ್ ಇಲ್ಲ, ಆರಿಸ್ಬೇಕು. ಸರಿನಾ? ಆಗ್ಬೋದಾ? ಅದು ಸಮಯ ಎಷ್ಟು? ಬೆಳಗ್ಗೆ 7:05 9 ಗಂಟೆ ಒಳಗಡೆ ಧ್ವಜವಂದನೆ ಮುಗಿಬೇಕು. ಎಷ್ಟು ಗಂಟೆಗಿಂತ? 9 ಗಂಟೆಗೆ ಎಳಿಬೇಕು ಲಾಸ್ಟ್. ಸರಿನಾ? 9:30ಕ್ಕೆ ಧ್ವಜವಂದನೆ ಕ್ಲೋಸ್ ಆಗಬೇಕು. ರಾಷ್ಟ್ರಗೀತೆ ಕಾಣೋದು, ನಾಡಗೀತೆ ಕಾಣೋದು, ಅಥವಾ ಏನಾದರೂ ಒಂದು ಸಂದೇಶ, ಅತಿಥಿಗಳು ಸಂದೇಶ ಕೊಡೋದಿದ್ರೆ 9:30 ಮುಗಿಬೇಕು. ಮತ್ತು ನಿಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಎಕ್ಸ್ಟ್ರಾ ಏನೇ ಮಾಡೋದಿದ್ರೆ ಆ ಫ್ಲಾಗ್ ಬೇಸ್ ಅನ್ನು ಬಿಟ್ಟು ಬೇರೆ ಕಡೆ ಬಂದು ಕುಂತ್ಕೊಂಡ್ರೆ ಅಂದ್ರೆ ನೀವು 2 ತಾಸು ಮಾಡಿರಿ, 3 ತಾಸು ಮಾಡಿರಿ, 4 ತಾಸು ಮಾಡಿರಿ ಮಾಡ್ಬೋದು. ಹೌದಲ್ವಾ? ಸಾಯಂಕಾಲ ಇಳಿಸ್ಬೇಕಾದ್ರೆ ಏನು ಮಾಡಬೇಕು? ಇದಕ್ಕೇನಪ್ಪ ಅಂದರೆ ಸೂರ್ಯ ಮುಳುಗುವ ಮುಂಚೆ ಅಂತ ಹೇಳ್ತಾರೆ. ಸೂರ್ಯ 6 ಗಂಟೆಗೆ ಮುಳುಗಿತ್ತಪ್ಪ ಅಂದರೆ 5:30ರಿಂದ 6 ಗಂಟೆ ಒಳಗೆ ಇಳಿಸಿದ್ರೆ ನಡೀತದೆ. ಹೆಂಗೆ ಬೆಳಗ್ಗೆ ಟೈಮ್ ಇದೆಯೋ ಅದೇ ಥರ ಏನಪ್ಪ ಅಂದರೆ 5:30ರಿಂದ 6 ಗಂಟೆ ಒಳಗಡೆ ಇಳಿಸ್ಬೇಕು. ಒಂದೊಂದ್ಸಲ ಸೂರ್ಯ ಏನಪ್ಪ ಅಂದರೆ 7 ಗಂಟೆಗೆ ಮುಳುಗ್ತಾನೆ. ಯಾವಾಗ ಮುಳುಗ್ತಾರೆ? ಬೇಸಿಗೆಯಲ್ಲಿ ಮುಳುವಾಗ. ಅವಾಗ ಸೂರ್ಯ ಮುಳುಗೋದಿಂದ ಅರ್ಧ ತಾಸು ಟೈಮ್ ಇದೆ ಅಂತಂದರೆ ಅವಾಗೇನಪ್ಪ ಅಂದರೆ 6:30ರಿಂದ 7 ಗಂಟೆಗೆ ಬಿಟ್ಟರೆ ನಡೀತದೆ, ಅಥವಾ 6ರಿಂದ 7 ಗಂಟೆ ಒಳಗೆ ಬಿಟ್ಟರೆ ನಡೀತದೆ. ಸೂರ್ಯ ಮುಳುಗೋದಕ್ಕಿಂತ ಮುಂಚೆ ಒಂದು ಅರ್ಧ ತಾಸು ಮೊದಲು ಏನದ ಅದನ್ನು ಇಳಿಸ್ಬೇಕು. ಅತಿ ಬೇಗ ಇಳಿಸಂಗನೇ ಇಲ್ಲ. ನಾವು ಅತಿ ಬೇಗ ಇಳಿಸಂಗನೇ ಇಲ್ಲ. ಸರ್ ನಾವು 6 ಗಂಟೆಗೆ ಎಲ್ಲೇ ಹೋಗೋದಾದ್ರೆ ಅರ್ಜೆಂಟ್ ಅಂದರೆ 6 ಗಂಟೆಗೆ ಧ್ವಜ ಇಳಿಸಿ ಹೋಗೋಣ ಅಂತಿಲ್ಲ. ಅವ್ರು ಹೋಗಲಿ ಪರವಾಗಿಲ್ಲ. ಉಳಿದವ್ರು ಏನಪ್ಪ ಅಂದರೆ ಅವ್ರು ಬೇಕಾದರೆ ಆ ಧ್ವಜವಂದನೆಯನ್ನು ಮಾಡ್ಕೊಳ್ಬೇಕು. ಸರಿನಾ?